ಅಂತಕ್ಕಂಥ ಈ ವರ್ಷ 3 ಜಿಲ್ಲೆಗಳಲ್ಲಿ ಮೆಡಿಕಲ್ ಕಾಲೇಜುಗಳನ್ನು ಮಾಡ್ತಾ ಇದ್ದೀವಿ. ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು, ಎರಡನೇದು ಬಾಗಲಕೋಟೆ, ಮೂರನೇದು ಕೋಲಾರ, ಮತ್ತೆ ರಾಮನಗರ ಮೊದಲೇ ಘೋಷಣೆ ಮಾಡಿದ್ದು, ಅದು ಈ ವರ್ಷ ಮಾಡ್ತಾ ಇದ್ದೀವಿ. ಅದರಿಂದ ನಾವು ಈ ವರ್ಷ ಮುಂದಿನ ವರ್ಷನೂ ಕೂಡ ಮೆಡಿಕಲ್ ಕಾಲೇಜುಗಳನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಹಂತವಾಗಿ ನಾವು ಕರ್ನಾಟಕದಲ್ಲಿ ಮೆಡಿಕಲ್ ಕಾಲೇಜುಗಳನ್ನು ಮಾಡಬೇಕು. ಹಳ್ಳಿಗಾಡಿನ ಜನರು ವೈದ್ಯರಾಗಬೇಕು ಅಂತಕ್ಕಂಥ ಉದ್ದೇಶದಿಂದ ಇದು ಒಂದು. ಎರಡನೇದು, ಆರೋಗ್ಯ ಸೇವೆ ಸಾಮಾನ್ಯ ಜನರಿಗೂ ಸಿಗಬೇಕು. ಬಡವರಿಗೆ, ದಲಿತರಿಗೆ, ಮಹಿಳೆಯರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಮತ್ತೆ ಕಾರ್ಮಿಕರಿಗೆ ಸಿಗಬೇಕು ಅಂತಕ್ಕಂಥ ಮಾತುಗಳ ದೃಷ್ಟಿಯಿಂದ ನಾವು ಇದನ್ನ ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ಇವತ್ತು ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ, ಖಾಸಗಿ ಆಸ್ಪತ್ರೆಗಳು ಇದೆಯಲ್ಲ, ಬಹಳ ಜಾಸ್ತಿ ದುಬಾರಿ ಖರ್ಚು ಇದ್ದಾವೆ, ಬಡವರು ಹೋಗಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಈ ಬಡವರಿಗೆ ಸಹಾಯ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಮಾಡ್ತೇವೆ. ನಮ್ಮ ಸರ್ಕಾರ ಎಲ್ಲ ಜನರನ್ನು ಒಳಗೊಂಡಂತ ಸರ್ಕಾರ. ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಕಾರ್ಮಿಕರು, ಮಹಿಳೆಯರು, ಅಷ್ಟೇ ಅಲ್ಲ ಅಲ್ಪಸಂಖ್ಯಾತರು, ಅವ್ರಿಗೂ ಕೂಡ ಸಮಾನ ಅವಕಾಶಗಳನ್ನು ಕಲ್ಪಿಸ್ಕೊಡ್ಬೇಕು. ಶಾಂತವಾಗಿರ್ಬೇಕು, ಕಾನೂನಿನ ಸುವ್ಯವಸ್ಥೆ ಚೆನ್ನಾಗಿರ್ಬೇಕು. ಯಾಕಂತಂದ್ರೆ ಕಾನೂನಿನ ಸುವ್ಯವಸ್ಥೆ ಚೆನ್ನಾಗಿದ್ರೆ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಮಲ್ಲಿಕಾರ್ಜುನ್ ಖರ್ಗೆಯವರು ಈ ಭಾಗದವರು, ಅವರು ಇಲ್ಲದೆ ಹೋಗಿದ್ರೆ, ಧರ್ಮಸಿಂಗ್ ಅವರು ಇಲ್ಲದೆ ಹೋಗಿದ್ರೆ ನಿಮಗೆ 371J ಬರ್ತಾ ಇರಲಿಲ್ಲ. 371J ಬರ್ತಾ ಇರಲಿಲ್ಲ. ಅವರು ಮನಮೋಹನ್ ಸಿಂಗ್ ರವರ ಮೇಲೆ ಒತ್ತಡ ಹಾಕಿ ಸಂವಿಧಾನವನ್ನು ತಿದ್ದುಪಡಿ ಮಾಡಿ 371J ಕ್ಲಾಸ್ ಅನ್ನು ಸೇರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಅದರಿಂದ 10,000 ಜನ ಡಾಕ್ಟರ್ಗಳಾಗ್ಲಿಕ್ಕೆ ಸಾಧ್ಯ ಆಯಿತು. 31,000 ಜನ ಇಂಜಿನಿಯರ್ಗಳಾಗ್ಲಿಕ್ಕೆ ಸಾಧ್ಯ ಆಯಿತು. 85,000 ಜನರಿಗೆ ನೌಕರಿ ಸಿಕ್ಕಿದೆ. ಆಮೇಲೆ 12,000 ಜನರಿಗೆ ಡೆಂಟಲ್ ಡಾಕ್ಟರು, ಕೃಷಿ ಪದವೀಧರರಿಗೆ ಕೆಲಸ, ಇವೆಲ್ಲ ಆಗ್ಲಿಕ್ಕೆ ಸಾಧ್ಯ ಆಯಿತು. ಯಾಕಂತ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ 70% ಮೀಸಲಾತಿ, ಬೇರೆ ಕಡೆ 8%, ಬೇರೆ ಕಡೆ ಇಡೀ ರಾಜ್ಯದಲ್ಲಿ 8%. ಶರಣ್ ಪ್ರಕಾಶ್ ಪಾಟೀಲ್ ಕೂಡ ಸದಸ್ಯರಾಗಿದ್ರು. ನಮ್ಮ ಸರ್ಕಾರ ಇತ್ತು ಆ ಸಮಿತಿಯಲ್ಲಿ. 2013 ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದೆ. HK ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದೆ. ಇವರು ಕೂಡ ಸದಸ್ಯರಿದ್ರು. ಅವರು ಕೊಟ್ಟ ವರದಿಯನ್ನ ಯಥಾವತ್ತಾಗಿ ಒಪ್ಪಿಗೆ ಕೊಟ್ಟು ಅದನ್ನು ಜಾರಿ ಮಾಡದದ್ದು ನಮ್ಮ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಬಿಜೆಪಿಯವರು ವಿರೋಧ ಮಾಡಿದ್ರು, ನಾವು ಜಾರಿ ಕೊಟ್ಟು. ಇದರಿಂದ ಇವತ್ತು ಸುಮಾರು 85,000 ಜನರಿಗೆ ಸರ್ಕಾರಿ ನೌಕರಿ ಸಿಗ್ಲಿಕ್ಕೆ ಸಾಧ್ಯ ಆಯಿತು. ಉಳಿದಂತ ಎಲ್ಲ ಉದ್ಯೋಗಗಳನ್ನು ಕೂಡ, ಖಾಲಿ ಇರ್ತಕ್ಕಂಥ ಉದ್ಯೋಗಗಳನ್ನು ಕೂಡ ಹಂತವಾಗಿ ಭರ್ತಿ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಸೇಡಂ ಪುರಸಭೆಯನ್ನ ಶರಣ್ ಪ್ರಕಾಶ್ ಒತ್ತಡದ ಮೇಲೆ ನಗರಸಭೆಯನ್ನಾಗಿ ಮಾಡಿದ್ದೇವೆ. ಸೇಡಂ ಪುರಸಭೆ ಇತ್ತು ಇಲ್ಲಿವರೆಗೆ. ಇದನ್ನು ನಗರಸಭೆ ಮಾಡಲಿಕ್ಕೆ ನಮ್ಮ ಸರ್ಕಾರ ಕಾರಣ, ಮತ್ತೆ ಶರಣ್ ಪ್ರಕಾಶ್ ಪಾಟೀಲ್ ಕಾರಣ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.
ಆಮೇಲೆ ಇನ್ನೊಂದು ನೀವು ತಿಳ್ಕೊಳ್ಳೇಬೇಕು. ಮಾನ್ಯ ಖರ್ಗೆ ಅವರು ಪ್ರಸ್ತಾಪ ಮಾಡಿದ್ರು, ಮನ್ರೇಗಾ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಮನ್ರೇಗಾ ಆದದ್ದು 20 ವರ್ಷಗಳ ಹಿಂದೆ, 2005ನೇ ಇಸ್ವಿ. 2005ನೇ ಇಸ್ವಿನಲ್ಲಿ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿರುವಾಗ ಗ್ರಾಮೀಣ ಪ್ರದೇಶದ ಜನರಿಗೆ ಕೆಲಸ ಕೊಡಬೇಕು, ವರ್ಷದಲ್ಲಿ ಕನಿಷ್ಠ 100 ದಿನಗಳ ಕೆಲಸ ಕೊಡಬೇಕು ಮತ್ತು ಅವ್ರು ಕೇಳದ ಕಡೆ ಕೊಡಬೇಕು ಅಂತೇಳಿ ಮಾಡಿದದ್ದು ಮನಮೋಹನ್ ಸಿಂಗ್ರವರು. ಇದೊಂದೇ ಮಾಡಲಿಲ್ಲ, ಇದು ರೈಟ್ ಟು ಎಂಪ್ಲಾಯ್ಮೆಂಟ್, ರೈಟ್ ಟು ವರ್ಕ್ ಅಂತ ನಾವು ಇದನ್ನೇ ಕರಿತೀವಿ. ರೈಟ್ ಟು ವರ್ಕ್, ರೈಟ್ ಟು ಎಜುಕೇಶನ್, ರೈಟ್ ಟು ಇನ್ಫಾರ್ಮೇಶನ್, ರೈಟ್ ಟು ಫುಡ್. ಮತ್ತೆ ಫಾರೆಸ್ಟ್ ಅಲ್ಲಿ ಇರ್ತಕ್ಕಂಥ ಡ್ವೆಲ್ಲರ್ಸ್ಗೆ, ಅರಣ್ಯವಾಸಿಗಳಿಗೆ, ಅವರಿಗೆ ಜಮೀನಿನ ಹಕ್ಕನ್ನು ಪಡ್ಕೊಳ್ತಕ್ಕಂಥ ಹಕ್ಕನ್ನು ಕೊಟ್ಟದ್ದು ಮನಮೋಹನ್ ಸಿಂಗ್ರವರ ಸರ್ಕಾರ. ಇದನ್ನ ನೀವು ಯಾವತ್ತೂ ಕೂಡ ಮರೀಲಿಕ್ಕೆ ಬಾಳ್ಬಾರ್ದು. ಇವತ್ತೇನ್ ಮಾಡ್ತಾ ಇದ್ದಾರೆ, ಯಾಕಂದ್ರೆ ಮಹಾತ್ಮ ಗಾಂಧೀಜಿಯವರ ಹೆಸರಿತ್ತಲ್ಲ ನರೇಗಾಕ್ಕೆ, ಅದನ್ನ ಬದಲಾಯಿಸ್ಬಿಡ್ಬೇಕು ಅಂತೇಳಿ ವಿ.ಬಿ. ರಾಮ್ಜಿ ಅಂತೇಳಿ ಹೊಸ ಕಾಯ್ದೆಯನ್ನ ಮಾಡಿದ್ದಾರೆ. ಮನ್ರೇಗಾ ಕಾಯ್ದೆಯನ್ನ ರಿಪೀಲ್ ಮಾಡಿ ಹೊಸ ಕಾಯ್ದೆಯನ್ನ ತಂದಿದ್ದಾರೆ. ಮಹಾತ್ಮ ಗಾಂಧೀಜಿಯವರನ್ನ, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಮಹಾತ್ಮನನ್ನ ಹೆಸರು ಬದಲಾವಣೆ ಮಾಡಿ ಇವರ RSS ನಾಥುರಾಮ್ ಗೋಡ್ಸೆ ಕೊಂದಾಕಿದ್ರು ಇವ್ರನ್ನ, ಮಹಾತ್ಮ ಗಾಂಧೀಜಿಯವರನ್ನ. ಈ 2ನೇ ಸಾರಿ ಕೊಲೆ ಮಾಡ್ತಾ ಇದ್ದಾರೆ. ಮಹಾತ್ಮ ಗಾಂಧೀಜಿಯವರನ್ನ ಹೆಸರನ್ನು ಬದಲಾವಣೆ ಮಾಡಿ ವಿ.ಬಿ. ರಾಮ್ಜಿ ಕಾಯ್ದೆಯನ್ನು ಮಾಡಿದ್ದಾರೆ. ಅದರ ಪ್ರಕಾರ ಅವರು ಕೇಂದ್ರ ಸರ್ಕಾರದವರು ನೋಟಿಫೈ ಮಾಡ್ತಾರೆ. ಆ ನೋಟಿಫೈ ಮಾಡಿದ ಜಾಗದಲ್ಲಿ ಮಾತ್ರ ಕೆಲಸ ಸಿಗುತ್ತೆ, ಇಲ್ಲಿವರೆ ಕೆಲಸ ಸಿಕ್ಕಲ್ಲ. ಅಷ್ಟೇ ಅಲ್ಲ, ಎಲ್ಲ ರಾಜ್ಯಗಳಿಗೂ ಕೂಡ ಹೊರೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಏನಪ್ಪಾ ಅದು ಅಂತಂದ್ರೆ, ರಾಜ್ಯ ಸರ್ಕಾರ 40% ಕೊಡಬೇಕು, ಕೇಂದ್ರ ಸರ್ಕಾರ 60% ಕೊಡಬೇಕು. ಇದು ಆರ್ಥಿಕವಾಗಿ ಹೊರೆ ಅಂತಕ್ಕಂಥದ್ದು. ಎಲ್ಲಿಗಿಂತ ಬಹಳ ಮುಖ್ಯವಾಗಿ ರೈಟ್ ಟು ಎಂಪ್ಲಾಯ್ಮೆಂಟ್ ಇತ್ತಲ್ಲ, ರೈಟ್ ಟು ವರ್ಕ್ ಇತ್ತಲ್ಲ, ಅದನ್ನ ನಾಶ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಇದು ದಲಿತರಿಗೆ, ಮಹಿಳೆಯರಿಗೆ, ಸಣ್ಣ ರೈತರಿಗೆ, ಕಾರ್ಮಿಕರಿಗೆ, ಇವರೆಲ್ಲ ಈ ವರ್ಗದ ಜನರಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಇದನ್ನ ನಮ್ಮ ಪಕ್ಷ ಬಹಳ ಗಂಭೀರವಾಗಿ ಪರಿಣಮಿಸಿದೆ, ಗಂಭೀರವಾಗಿ ಇದನ್ನು ತೆಗೆದುಕೊಂಡಿದೆ. ಅದಕ್ಕೋಸ್ಕರ ಕರ್ನಾಟಕ ರಾಜ್ಯದಲ್ಲೂ ಕೂಡ ನಾವು ಈಗ AICC ವರ್ಕಿಂಗ್ ಕಮಿಟಿ ಮೀಟಿಂಗ್ನಲ್ಲಿ ಇದನ್ನು ಪ್ರಸ್ತಾಪ ಆಯಿತು, ಇದ್ರ ಬಗ್ಗೆ ಚರ್ಚೆ ಆಯಿತು. ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ನಾವು ಕರ್ನಾಟಕದಲ್ಲಿ ಇದನ್ನ ಕೋರ್ಟ್ಗೆ ಹೋಗ್ಬೇಕು ಅಂತಲೂ ಕೂಡ ತೀರ್ಮಾನ ಮಾಡಿದ್ದೀವಿ. ಕರ್ನಾಟಕದಲ್ಲಿ ಕೋರ್ಟ್ಗೆ ಹೋಗ್ಬೇಕು, ಕಾನೂನಿನ ಸಮರವನ್ನು ಮಾಡಬೇಕು ಅಂತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಅದರ ಜೊತೆಗೆ ವಿಧಾನಸಭೆ ಕರೆದು, ವಿಶೇಷ ವಿಧಾನಸಭೆಯನ್ನು ಕರೆದು 2 ದಿನ ಚರ್ಚೆ ಮಾಡಿ ಇದ್ರ ಬಗ್ಗೆ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು. DK ಶಿವಕುಮಾರ್ ಮೊನ್ನೆ ಮೀಟಿಂಗ್ ಕರೆದಿದ್ರು, ಎಲ್ಲ MLA ಮೀಟಿಂಗ್ ಕರೆದಿದ್ರು, MLA MLCಗಳು, ಲೋಕಸಭಾ ಅವ್ರ ಮೀಟಿಂಗ್ ಕರೆದಿದ್ರು. ಕಾರಣ ಯಾಕಪ್ಪ ಅಂತಂದ್ರೆ, ಇದು ಜನರಿಗೆ ಗೊತ್ತಾಗಬೇಕು, ನಿಮ್ಗೆಲ್ಲ ಗೊತ್ತಾಗಬೇಕು.
ಮನ್ರೇಗಾ ಕಾಯ್ದೆ ಏನಿತ್ತು ಈಗ VBG ರಾಮ್ಜಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮಿಷನ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಮಿಷನ್ ಅದು ರಾಮ್ಜಿ ಅಲ್ಲ ಅದರ ಅರ್ಥ ವಿಕಸಿತ VB ಅಂದ್ರೆ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಜಿ ಅಂತಂದ್ರೆ ಗ್ಯಾರಂಟಿ ಫಾರ್ ರೋಜ್ಗಾರ್ ಆಮೇಲೆ ಅಜೀವಿಕಾ ಮಿಷನ್ ಇದು ಇದರ VBG ರಾಮ್ಜಿ ಅನ್ನೋದರ ಮಿಷನ್ ಇರ್ತಕ್ಕಂಥದ್ದು ಇದು ಶ್ರೀರಾಮ ಅಲ್ಲ, ದಶರಥ ರಾಮ ಅಲ್ಲ, ಕೌಶಲ್ಯ ರಾಮ ಅಲ್ಲ, ನಾಥುರಾಮ್ ಗೋಡ್ಸೆ ಇನ್ನೊಂದು ಹೆಸರು ಇದು ಮಾಡ್ತಕ್ಕಂಥ ಕೆಲಸ. ಅದರಿಂದ ಇದರ ವಿರುದ್ಧ ನಾವು ಹೋರಾಟ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನೀವು ಕೂಡ ಹೋರಾಟಕ್ಕೆ ತಯಾರಾಗಬೇಕು. ನೀವು ಹೋರಾಟಕ್ಕೆ ತಯಾರಾಗ್ತೀರಿ ಅಲ್ವಾ? ಇದು ನಿರಂತರವಾಗಿ ಹೋರಾಟ ಮಾಡಿ ಈ ಕಾಯ್ದೆಯನ್ನ ಮತ್ತೆ ಮನ್ರೇಗಾ ಕಾಯ್ದೆಯನ್ನ ಪುನಃಸ್ಥಾಪನೆ ಮಾಡ್ತಕ್ಕಂಥ VBG ರಾಮ್ಜಿ ಕಾಯ್ದೆಯನ್ನ ರದ್ದು ಮಾಡ್ತಕ್ಕಂಥ ವರೆಗೂ ಕೂಡ ನಾವು ಹೋರಾಟವನ್ನ ಮುಂದುವರಿಸಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿ, ಅದಕ್ಕೆ ಪಕ್ಷ ಸರ್ಕಾರ ಎಲ್ಲ ಬೆಂಬಲವನ್ನ ಸಹಕಾರವನ್ನ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಸೇಡಂ ಕ್ಷೇತ್ರದಲ್ಲೂ ಕೂಡ ನೀವು ಹೋರಾಟವನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ.